ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ನಾನು ಇದರದ್ದು ಟೊಮೆಟೊ ಭಾತ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಶೈಲಿಯಲ್ಲೇ ಮಾಡೋದು. ನೋಡಿ, ಇದನ್ನು 2 ಕಪ್ನಷ್ಟು ಮನೆಗೆ ಉಪಯೋಗ ಮಾಡ್ತೀವಲ್ಲ ಕೋಲಮ್ ರೈಸ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದಿಡಬೇಕು. ಆಮೇಲೆ ಇಲ್ಲಿ ನೋಡಿ ಏನೇನು ಹುರಿದು ಇಟ್ಟಿದ್ದೀನಿ ನಾ ಇದಕ್ಕಂದ್ರೆ ನೋಡಿ, ಇಲ್ಲಿ ಏನೇನು ರುಬ್ಬಿದ್ದೇನೆ ಅಂದರೆ ಹಸಿ ತಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಇದು ಈರುಳ್ಳಿ, ಟೊಮ್ಯಾಟೊ ಇಷ್ಟೆಲ್ಲ ಹಾಕಿದ್ದೀನಿ. ಏನು ಮಾಡಿದ್ದೀನಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಅದೇ ಥರಲ್ಲಿ ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಟೊಮ್ಯಾಟೊ, ಆಮೇಲೆ ಒಂದು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ನಾನು ಮನೆಯಲ್ಲಿ ಭಾತ್ ಪುಡಿ ಮುಗಿದಿತ್ತದು, ಅದಕ್ಕೆ ಇದು MTRದವ್ರದ್ದು ಟೊಮೆಟೊ ರೈಸ್ ಪೌಡರ್ ಇರುತ್ತಲ್ಲ, ಅದನ್ನು ಈಗ ಉಪಯೋಗ ಮಾಡ್ತಾ ಇದ್ದೀನಿ. ನೋಡಿ, ಸಣ್ಣ ಕುಕ್ಕರ್ನಲ್ಲಿ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಇದಕ್ಕೆ ನಾನೀಗ ಕುಟ್ಟಿದ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಇದು ಚೆನ್ನಾಗಿ ಏನು ಮಾಡಬೇಕು, ಕ್ರಿಸ್ಪಿ ಆಗಬೇಕು. ಇವು ಅಲ್ಲಿವರೆಗೆ ಇದನ್ನು ಹುರ್ಕೋಬೇಕು. ಎಣ್ಣೆಲಿ ಕರ್ಕೊಂಡು ಇದನ್ನು ಹುರ್ಕೋಬೇಕು ಚೆನ್ನಾಗಿ. ಆಮೇಲೆ ಈಗ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಬೇಕು. ನೋಡಿ, ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಇವು ಚಟ ಆದಮೇಲೆ ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಉದ್ದಿನಬೇಳೆ ನೋಡಿ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಸ್ವಲ್ಪ ಕಡಲೆಬೇಳೆ, ಇಷ್ಟೆಲ್ಲ ಹಾಕಿ ಏನು ಮಾಡಬೇಕು, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಇದು ಮೊದಲು ಇವೆಲ್ಲ ಚಟ ಅಂದು ಈಗ ಆಮೇಲೆ ಚೆನ್ನಾಗಿ ರೋಸ್ಟ್ ಆಗಿದೆ. ಆಗಿಂದ ಈರುಳ್ಳಿ, ಟೊಮೆಟೊ ಹಚ್ಚಿಟ್ಟಿದ್ದೆಲ್ಲ ಅದನ್ನು ಹಾಕ್ಕೊಬೇಕು. ನೋಡಿ, ಈಗ ಒಣ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮೆಟೊ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಏನು ಮಾಡಬೇಕು, ಈ ಹೊಂಬಣ್ಣಕ್ಕೆ ಗುಲಾಬಿ ಬಣ್ಣ ಬರುತ್ತಂತ ಇದನ್ನು ಹುರ್ಕೋಬೇಕು. ಇದನ್ನು ನೋಡಿ, ಇದು ರುಬ್ಬಿದ್ದೇನು ಮಾಡ್ತಾಯಿದ್ದೀನಿ, ಈಗ ಹಾಕೋತಿದ್ದೀನಿ ಮಸಾಲೆ. ಹಾಕ್ಬಿಟ್ಟಿದ್ದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಏನು ಮಾಡಬೇಕು, ಇದರಲ್ಲಿ ಎಣ್ಣೆಯಲ್ಲಿ ಇದನ್ನು ಹುರ್ಕೋಬೇಕು. ಇನ್ನೂ ಸ್ವಲ್ಪ ನೋಡಿ, ಈಗ ಇದಕ್ಕೆ ಎಷ್ಟು ಉಪ್ಪು ಬೇಕು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ ಇದಕ್ಕೆ ಚೆನ್ನಾಗಿ ಒಂದು ಏನು ಮಾಡಬೇಕು, ಮಿಕ್ಸ್ ಕೊಡಬೇಕು. ಈಗ ನೋಡಿ, ಒಂದು ಸ್ವಲ್ಪ ಖಾರ ಪುಡಿ, ಒಂದು 2 ಚಮಚದಷ್ಟು ಟೊಮೆಟೊ ರೈಸ್ ಬಾತದ ಪುಡಿನ ಹಾಕಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಮತ್ತು ಈಗ ಒಂದು ಸ್ವಲ್ಪ ಇದೇನು ಮಾಡಬೇಕು, ಚೆನ್ನಾಗಿ ಕುದಿಬೇಕು. ಕುದ್ದು ಏನಾಗ್ತದೆ, ಎಣ್ಣೆ ಬಿಡ್ತದೆ. ಅದು ಆ ಟೈಮಿಗೆ ನೀವು ಅಕ್ಕಿ ಏನು ತೊಳೆದಿಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಬೇಕು. ಅದಕ್ಕೆ ನೋಡಿ, ಈಗ ಬಿಳಿ ಬಟಾಣಿ ನೆನೆಕಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಆಮೇಲೆ ಲಿಡ್ ಮುಚ್ಚಿಬಿಟ್ಟು 3 ವಿಸಲ್ ಮಾಡಬೇಕು ಇದನ್ನು. ನೋಡಿ, ಟೊಮೆಟೊ ಭಾತು ರೆಡಿ ಆಗಿದೆ. ತುಂಬ ಚೆನ್ನಾಗಾಗಿದೆ. ಇದನ್ನು ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಡಿಶ್ ಔಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಹೊಗೆ ಆಡ್ತಿದೆ ನೋಡಿ. ಬಿಸಿ ಬಿಸಿ ಇದು ಭಾತು, ಅದರ ಜೊತೆ ಒಂದು ಸೌತೆಕಾಯಿ ರೈತ, ಆಮೇಲೆ ಇದು ಕವಳೆಕಾಯಿ, ಉಪ್ಪಿನಕಾಯಿ, ಬಾಯಲ್ಲಿ ಏನಾಗ್ತದೆ, ನೀರು ಬರೋಂಗಾಗಿರ್ತದೆ. ಇದೇ ರೀತಿ ನೀವು ಈಸಿ ಮೆಥಡ್ನಾಗ ಮಾಡ್ಕೊಂಡು ನೋಡಿರಿ. ಚೆನ್ನಾಗಿ ಅನಿಸಿದ್ರೆ ನನಗಂತೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಈಗ ಡಿಶ್ ಔಟ್ ಮಾಡಿದ್ದೀನಿ. ಬಿಸಿ ಬಿಸಿ ಭಾತು ಹೊಗೆ ಆಡ್ತಿದೆ. ಅದ್ರ ಜೊತೆ ಒಂದು ಸೌತೆಕಾಯಿ ರೈತ, ಕವಳೆಕಾಯಿ, ಉಪ್ಪಿನಕಾಯಿ ಇದ್ದರೆ ಆಯ್ತು ಬಿಡಿ, ಹೊಟ್ಟೆ ತುಂಬ ತಿಂತೀವಿ. ಇದೇ ರೀತಿ ನೀವು ಈಸಿ ಮೆಥಡ್ಲೇ ಮಾಡ್ಕೊಂಡು ನೋಡಿ. ಚೆನ್ನಾಗಿ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.